ಹೇ ಹಾಯ್ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್. ಲಾಸ್ಟ್ ಪಾರ್ಟಲ್ಲಿ ಹರ್ತಿತ್ ಪ್ಯಾಂಕ್ ಕೈ ಹಿಡ್ಕೊಂಡಿರ್ತಾನೆ. ನನಗೆ ನೋವು ಆಗ್ತಾಯಿದೆ ಅಂದಿರ್ತಾಳೆ. ಸೊ ಇವತ್ತಿನ ಏನಾಗತ್ತೆ ಅಂತ ನೋಡೋಣ. ಅರ್ತಿತ್ ಕೇಳ್ತಾನೆ, ಏನಕ್ಕೆ ನನ್ನ ಲವ್ ಮಾಡ್ತಾ ಇದೀಯಾ? ಹೌದು, ನಾನು ಲವ್ ಮಾಡ್ತಾ ಇದ್ದೀನಿ, ನಿಮ್ಗೇನು ಪ್ರಾಬ್ಲಮ್ಮು ಅಂತ ಕೇಳ್ತಾಳೆ. ಕಾರಣ ಹೇಳದೇ ಇದ್ದರೆ ನಿನ್ನ ಬಿಡೋದಿಲ್ಲ ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಹರ್ತಿತ್, ನಿಮಗೆ ಹೀಗೆ ನನ್ನ ಫೋರ್ಸ್ ಮಾಡಿ ಹರ್ಟ್ ಮಾಡೋಕ್ಕೆ ಅಷ್ಟೇ ಗೊತ್ತಿರೋದು, ಬೇರೆ ಏನೂ ಏನು ಗೊತ್ತು ಅಂತ ಕೇಳಿದೆ. ಅರ್ತಿತ್ಗೆ ಒಂಥರ ಆಗುತ್ತೆ. ಹಾಗೆ ಬಿಟ್ಟು ನಿನ್ನ ಇಲ್ಲೇ ಕೊಲೆ ಮಾಡಿ ಬಿಡ್ತೀನಿ, ಊತಾಕ್ತೀನಿ, ಇಲ್ಲ ಫಾರ್ಮ್ಗೆ ಕರ್ಕೊಂಡು ಹೋಗಿ ಕೆಲಸ ಕೊಟ್ಟು ಸಾಯಿಸ್ತೀನಿ ಅಂತ ಹರ್ತಿತ್ ಕೇಳ್ತಾನೆ. ನಿಮಗೆ ನನ್ನ ಕೊಲ್ಲೋದು ಅಷ್ಟೇ ಗೊತ್ತಿರೋದು, ನನ್ನ ಕೊಲೆ ಮಾಡಿದ್ರು ಕೇಳೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ, ಅದರಿಂದ ನೀವು ನನ್ನ ಏನೂ ಬೇಕಾದರೂ ಮಾಡ್ಬೋದು ಅಂತ ಪ್ಯಾಂಗ್ ಹೇಳ್ತಾಳೆ. ಇದನ್ನ ಹೇಳಿದ್ದೆ ಅರ್ತಿತ್ಗೆ ಇನ್ನೂ ಒಂಥರ ಫೀಲಿಂಗ್ ಆಗುತ್ತೆ. ನೀನೇನೋ ಮಾಡ್ಕೊಂಡು ಅವನು ಅಲ್ಲಿಂದ ಹೋಗ್ತಾನೆ. ಪ್ಯಾಂಗ್ ಅನ್ಕೊತಾಳೆ, ಸೆಂಟಿಮೆಂಟಲಲ್ಲಿ ಮಾತಾಡಿ ಹೆಂಗೋ ತಪ್ಪಿಸ್ಕೊಂಡೆ ಅಂತ ಅನ್ಕೊತಾ ಇದ್ದಾಳೆ. ಲಿಂಕ್ ಒಂದು ಜಾಗದಲ್ಲಿ ಚಳಿಯಲ್ಲಿ ನಿಂತ್ಕೊಂಡು ಫೀಲ್ ಮಾಡ್ತಾ ಇದ್ದಾಳೆ. ಆವಾಗ ಅವನ ಕೋಟ್ ತೆಗೆದು ಲಿಂಕ್ ಮೇಲೆ ಹಾಕ್ತಾನೆ. ಲಿಂಕ್ ಕೇಳ್ತಾಳೆ, ಏನಕ್ಕೆ ನನ್ನ ಮೇಲೆ ಇಷ್ಟೊಂದು ಕೇರ್ ಮಾಡ್ತಾ ಇದೆಯಾ? ಅದೆಲ್ಲ ತೋರಿಸೋದು ಬೇಡ ಅಂತ ಲಿಂಕ್ ಹೇಳ್ತಾ ಇದ್ದಾಳೆ. ನಾನು ಹೇಳ್ತಾನೆ, ನಾನು ಯಾವಾಗಲೂ ಹೀಗೆ ನಿನ್ನ ನೋಡ್ಕೊತಾನೆ ಇದ್ದೀನಿ ಅಂತ ನಾನು ಹೇಳ್ತಿರುವಾಗ ಇವಾಗ ನೀನು ಹಿಂಗೆ ನೋಡ್ಕೋತೀಯ, ನಾನು ಯಾವಾಗಲೂ ಹೀಗೇ ನೋಡ್ಕೊತಾ ಇದ್ದೀನಿ ಎಂದು ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂತ ನಾನು ಕೇಳ್ತಾನೆ. ನೀನು ಹೀಗೆಲ್ಲ ನಿಂತು ಮಾತಾಡಬೇಡ, ಪ್ಯಾಂಗ್ ತಪ್ಪಾಗಿ ತಿಳ್ಕೊತಾಳೆ ಅಂತ ಲಿಂಕ್ ಹೇಳ್ತಾಳೆ. ಹಾಗಲ್ಲ ಅಂದ್ಕೊಳ್ಳೋದಿಲ್ಲ, ಅವಳು ಎಲ್ಲರ ಥರ ಹುಡುಗಿ ಅಲ್ಲ, ಅವಳೊಂಥರ ಡಿಫ್ರೆಂಟ್ ಆದ ಹುಡುಗಿ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇವಾಗಲಾದರೂ ನನ್ನ ಮೇಲಿರೋ ಲವ್ನ ಹೇಳ್ತೀಯಾ ಇಲ್ವಾ ಅಂತ ನಾನು ನೋಡ್ತಾ ಇದ್ದಾನೆ. ಲಿಂಕ್ ಕಣ್ಣಲ್ಲಿ ಫುಲ್ಲಾಗಿ ಲವ್ ಕಾಣ್ತಾ ಇದೆ. ಲಿಂಕ್ ಹೇಳ್ತಾಳೆ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತಾಳೆ. ನನಗೂ ಸಖತ್ ಕೋಪ ಬರುತ್ತೆ, ನಿನ್ನ ಬದಲಾಯಿಸೋಕ್ಕಾಗಲ್ಲ ಅಂದ್ಕೊಂಡು, ಹೌದು, ಕೊನೆವರೆಗೂ ನಾವಿಬ್ಬರು ಒಳ್ಳೆ ಫ್ರೆಂಡ್ಸೇ ಆಗಿರೋಣ ಅಂತ ನಾನೂ ಹೇಳ್ತಾನೆ. ಇಬ್ಬರು ಆ ಜಾಗನ ಬಿಟ್ಟು ತುಂಬ ಸ್ಯಾಡಾಗಿ ಹೋಗ್ತಾರೆ. ಹರ್ತಿತ್ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಏನೋ ಒಂದು ತಪ್ಪಾಗಿದೆ, ಅದೆಲ್ಲೋ ಒಂದು ತಪ್ಪಾಗಿದೆ ಅಂತ ಇವನು ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಹಾಗೆ ಮಲ್ಕೊತಿದ್ದಾನೆ. ಅದೇ ಟೈಮ್ಗೆ ಬರ್ತಾನೆ. ಬಂದಮೇಲೆ ಅರ್ತಿತ್ ಕೇಳ್ತಾನೆ, ಹೇ ಫ್ರಾಡ್ ಅಂದಾಗ, ಹೇ ನಾನೇನು ಫ್ರಾಡ್ ಕೆಲಸ ಮಾಡಿದೆ? ನೀನು ಪ್ಯಾಂಗ್ನ ತಾನೇ ಲವ್ ಮಾಡ್ತಾ ಇದ್ದೀಯಾ? ಏನು ಲವ್ ಮಾಡೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಇಬ್ಬರು ಅಂತ ಅರ್ತಿತ್ ಕೇಳ್ತಾನೆ. ನಾನು ಹೇಳ್ತಾನೆ, ಆ ಥರ ಎಲ್ಲ ಏನೂ ಇಲ್ವಲ್ಲ, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾನೆ. ಹಾಗಿದ್ರೆ ಏನಕ್ಕೆ ಲಿಂಕ್ ಹಿಂದೆ ಹೋದೆ? ನೀವೆಲ್ಲ ಏನೋ ಪ್ಲ್ಯಾನ್ ಮಾಡಿ ಆ್ಯಕ್ಟ್ ಮಾಡೋ ರೀತಿ ಕಾಣ್ತಾ ಇದೆ ಅಂದಾಗ, ಹೌದು ಕಣೋ, ಲಿಂಕ್ ನನಗೆ ತುಂಬ ವರ್ಷದಿಂದ ಫ್ರೆಂಡ್ಸ್. ಅವಳು ಸಿಟ್ಟು ಮಾಡ್ಕೊಂಡು ಹೋದರೆ ನಾನು ಅವಳಿಗೆ ಏನಾಯಿತು ಅಂತ ನೋಡೋಕ್ಕೆ ಹೋದೆ. ಅದೇ ಲವ್ವು ಅಂತ ಅರ್ತಿತ್ ಹೇಳ್ತಾನೆ. ಹೌದು, ನಾನು ಲಿಂಕ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾನೆ. ನೀನು ಏನು ಹೇಳ್ತಾ ಇದೆಯಾ? ಲೂಸ್ ಥರ ಮಾತಾಡಬೇಡ. ಹೌದು, ನಾನು ಲಿಂಕ್ನ ಲವ್ ಮಾಡ್ತಾ ಇದ್ದೀನಿ ಅಂದಾಗ, ಮತ್ತೇನಕ್ಕೆ ಪ್ಯಾಂಗ್ ಹಿಂದೆ ಸುತ್ತುತ್ತಾ ಇದೆಯಾ ಅಂತ ಅರ್ತಿತ್ ಕೇಳ್ತಾನೆ. ಪ್ಯಾಂಗ್ ತುಂಬ ಲವ್ಲಿಯಾಗಿ ಇದ್ದಾಳೆ, ಅದರಿಂದ ನನಗೆ ಅವಳಂದರೆ ಇಷ್ಟ, ಅದಕ್ಕೆ ನಾನು ಪ್ಯಾಂಗ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾನೆ. ಬಂದು ಒಂದು ನಿಮಿಷ, ನೀನೇ ಫ್ರಾಡ್, ನೀ ಬಂದು ನನ್ನ ಫ್ರಾಡು ಅಂತ ಇದೆಯಾ? ನಾನು ಪ್ಯಾಂಗ್ ಹತ್ರ ಮಾತಾಡುವಾಗ ತುಂಬ ಜಲಸ್ ಆಗ್ತಾ ಇದೆಯಾ? ನನಗೆ ಚೆನ್ನಾಗಿ ಗೊತ್ತು ಅಂತ ನಾನು ಹೇಳ್ತೇನೆ. ನಾನೇನಕ್ಕೆ ಅವಳಿಗೋಸ್ಕರ ಜಲಸ್ ಆಗಲಿ? ಅವಳ ಮೇಲೆಲ್ಲ ನನಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ತಿತ್ ಹೇಳ್ತಾನೆ. ಸರಿ, ಏನಿಲ್ವಲ್ಲ, ನಮ್ಮ ವಿಷಯಕ್ಕೆ ಸುಮ್ಮನೆ ನೀನು ಮೂಗು ತುರಿಸ್ಬೇಡ, ನಾನು ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ನಾನು ಹೋಗ್ತಾನೆ. ಅರ್ತಿತ್ಗೆ ಹುಚ್ಚಿಡಿಯೋ ಥರ ಆಗ್ತಾಯಿದೆ, ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದಾನೆ. ಅಯ್ಯೋ, ತಲೆ ನೋವ್ತಾ ಇದೆ ಅಂತಾನೆ. ಹೊರಗಡೆ ನೋಡಿದ್ರೆ ಪ್ಯಾಂಗ್ ನೂಡಲ್ಸ್ನ ರೆಡಿ ಮಾಡಿ ತಿಂತಾ ಇದ್ದಾಳೆ. ಆವಾಗ ಹೊಸದಾಗಿ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡೋಕ್ಕೆ ಒಳ್ಳೆಯವ್ರ ಥರನೇ ಇದ್ದಾರೆ. ಅವ್ರು ಪ್ಯಾಂಗ್ ತಿನ್ನೋದನ್ನ ನೋಡಿ, ಹಲೋ ಲೇಡಿ, ಲಿಟಲ್ ಗರ್ಲ್, ನನಗೆ ಸ್ವಲ್ಪ ಶುಗರ್ ಇದ್ದರೆ ಕೊಡು ಅಂತ ಕೇಳ್ತಾನೆ. ಪ್ಯಾಂಗು ಶುಗರ್ನ ಬ್ಯಾಗಲ್ಲಿ ಇದೆಯಾ ಅಂತ ಹುಡುಕಿ ನೋಡಿ ಕೊಡ್ತಾಳೆ. ಇವಳು ಅವ್ನು ಥ್ಯಾಂಕ್ಸ್ ಹೇಳ್ತಾನೆ. ಏನಮ್ಮ, ಯಾವ ಇಯರ್ ಸ್ಟಡಿ ಮಾಡ್ತಾ ಇದೀಯಾ? ಯಾವ ಕಾಲೇಜಲ್ಲಿ ಓದ್ತಾ ಇದೆಯಾ ಅಂತ ಕೇಳ್ತಾರೆ. ಪ್ಯಾಂಗೆ ತುಂಬ ಖುಷಿಯಾಗಿ, ಇಲ್ಲ, ನಾನು ಕಾಲೇಜ್ ಮುಗಿಸಾಯಿತು, ಕಾಲೇಜ್ ಮುಗಿಸಿದ್ದೀನಿ ಅಂತಾಳೆ. ನೀನು ನೋಡೋಕ್ಕೆ
ಚಿಕ್ಕ ಹುಡುಗಿ ಥರ ಇದೆಯಾ, ನೀನು ನೋಡಿದ್ರೆ ಕಾಲೇಜ್ ಮುಗಿಸಿರೋ ಥರನೇ ಇಲ್ಲ. ಇಬ್ಬರು ತುಂಬ ಹ್ಯಾಪಿಯಾಗಿ ಮಾತಾಡ್ತಾ ಇದ್ದಾರೆ. ಅರ್ತಿತ್ಗೆ ತುಂಬ ತಲೆ ನೋವ್ತಾ ಇದೆ. ಹೊರಗಡೆನಾದರೂ ಹೋಗೋಣ ಅಂತ ಬಂದರೆ ಆವಾಗ ಈ ಸೀನ ನೋಡ್ತಾನೆ. ಇದನ್ನ ನೋಡಿದೆ ಇವನಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಇವಳು ಏನು ಇಷ್ಟು ಇದ್ದಾಳೆ, ಎಲ್ಲರೂ ಕರೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅರ್ತಿತ್ ಅನ್ಕೊತಾನೆ. ಫಾರ್ಮಲ್ಲಿ ಇಟ್ಟು ಹೆಂಗೆ ಕೆಲಸ ಕೊಟ್ಟು ಟಾರ್ಚರ್ ಮಾಡ್ತೀನಿ ಅಂತ ಅನ್ಕೊತಾ ಇದ್ದಾನೆ. ಬೆಳಗ್ಗೆ ಇದೆ ಅನ್ಕೊತಾ ಇರ್ತಾನೆ. ನೆಕ್ಸ್ಟ್ ಡೇ ಎಲ್ಲರೂ ಡೊನೇಟ್ ಮಾಡೋವಂಥ ಜಾಗಕ್ಕೆ ಎಲ್ಲರೂ ಕಾರಲ್ಲಿ ಹೋಗ್ತಾರೆ. ಆವಾಗ ಕಾರಲ್ಲಿ ಎಲ್ಲರೂ ಹೋಗುವಾಗ ಅರ್ತಿತ್ ಮಾತ್ರ ಮುಂದೆ ನೋಡಿಕೊಂಡು ಕಾರ್ನ ಡ್ರೈವ್ ಮಾಡದೆ ಹಿಂದೆ ಏನಾಗ್ತಾ ಇದೆ ಅಂತ ನೋಡಿಕೊಂಡೇ ಬರ್ತಾ ಇದ್ದಾನೆ. ಆವಾಗ ಅನ್ಕೊತಾನೆ, ಇವಾಗ ಪರ್ಫಾರ್ಮೆನ್ಸ್ ಮಾಡೋದೆ ಎಂದು ಬ್ಯಾಂಗ್ ನೈಟೆಲ್ಲ ನಿದ್ದೆ ಮಾಡಿಲ್ವಾ, ಐಸೆಲ್ಲ ಬಾತಿದೆ, ನೀನು ನನ್ನ ಶೋಲ್ಡರಲ್ಲಿ ಬೇಕಾದರೂ ಮಲ್ಕೋ ಅಂತಾನೆ. ಇದನ್ನ ಹೇಳಿದೆ ಲಿಂಗ್ ಸುಮ್ಮನೆ ಇದ್ದಾಳೆ. ಅರ್ತಿತ್ಗೆ ಸಖತ್ ಕೋಪ ಬರುತ್ತೆ. ಹಾಗೆ ಕಾರ್ನ ಕ್ರಾಸಾಗಿ ತಿರುಗಿಸ್ತಾನೆ. ನೀನು ಹೆಂಗೆ ಮಲ್ಕೋತೀಯ ಅಂತ ನೋಡ್ತೀನಿ ಎಂದು ಕಾರ್ನ ಹಾಗೆ ಹೀಗೆ ಅಂತ ಡ್ರೈವ್ ಮಾಡ್ತಾನೆ ಇದ್ದಾನೆ. ಲಿಂಗ್ ಹೇಳ್ತಾಳೆ, ಏನು ನೈಟೆಲ್ಲ ನಿದ್ದೆ ಮಾಡಿಲ್ವಾ, ಏನಕ್ಕೆ ಕಾರ್ನ ಇಷ್ಟು ರ್ಯಾಶಾಗಿ ಓಡಿಸ್ತಾ ಇದೆಯಾ ಅಂತ ಲಿಂಗ್ ಕೇಳ್ತಾಳೆ. ಎಲ್ಲಿ ನಿದ್ದೆ ಮಾಡೋಕ್ಕೆ ಬಿಟ್ಟರು ಅಂತ ಪ್ಯಾಂಗ್ನ ಗುರಾಯಿಸ್ತಾನೆ. ಇವನು ಸುಮ್ಮನೆ ಇದ್ದೆ. ಪ್ಯಾಂಗ್ ಇನ್ನೂ ಗಾಂಡ್ ಹೇರಿಸೋ ಹಾಗೆ, ಬನ್ನಿ ನಾವಿಬ್ಬರು ಸೇರಿ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ತಾಳೆ. ಇಬ್ಬರು ಪಿಕ್ ತೆಗೆಯುವಾಗ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಬೇಕು ಅಂತ ನೀವು ಹೆಂಗೆ ಪಿಕ್ ತಗೋತೀರಾ, ನಾನು ನೋಡ್ತೀನಿ ಎಂದು ಕಾರ್ನ ಜಿಗ್ಜ್ಯಾಕ್ ಆಗಿ ಓಡಿಸ್ತಾನೇ ಇದ್ದಾನೆ. ಅದರಿಂದ ಪಿಕ್ ತೆಗಿಯೋಕ್ಕೂ ಆಗದೆ ಇರೋ ರೀತಿ ಆವಾಗ ಪ್ಯಾಂಗ್ ನಾನು ಮೇಲೇ ಹೋಗಿ ಬೀಳ್ತಾಳೆ. ಆಗ ಅರ್ತಿತ್ಗೆ ಹಾರ್ಟೇ ನಿಂತೋಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಏನು ನಡೀತಾ ಇದೆ. ಆವಾಗ ನಾನು ಹೇಳ್ತೇನೆ, ಮಗ ಥ್ಯಾಂಕ್ಸ್, ನೀನು ಮಾಡಿರೋ ಕೆಲಸಕ್ಕೆ ಮೊದಲು ಕೈ ತೆಗಿಯೋ ಅಂತ ಬೈತಾನೆ. ಆದ್ರ ಮೇಲೂ ಸುಮ್ಮನೆ ಇರದೆ ಇಬ್ಬರು ಏನು ಮಾಡ್ತಾನೆ ಅಂದರೆ ಚಿಪ್ಸ್ ತೆಗೆದು ನೀನು ತಿನ್ನು ಅಂತ ಪ್ಯಾಂಗೆ ಕೊಡ್ತಾನೆ. ಪ್ಯಾಂಗ್ ನೀವೇ ತಿನ್ನಿಸಿ ಅಂತಾಳೆ. ಏನು ತಿನ್ನಿಸ್ಬೇಕಾ ಅಂತ ಇನ್ನೂ ಕ್ರಾಸಾಗಿ ತಿರುಗಿಸ್ತಾ ಇದ್ದಾನೆ. ಪ್ಯಾಂಗೆ ತಲೆಯಾಗಿ ಸರಿಯಾಗಿ ಏಟು ಬೀಳತ್ತೆ. ಇವ್ನು ಚೇಂಜೇ ಆಗೋದಿಲ್ಲ ಅಂತ ಪ್ಯಾಂಗ್ ಅನ್ಕೊತಾಳೆ. ಲಿಂಗ್ ಹೇಳ್ತಾಳೆ, ಅರ್ತಿತ್ ಸರಿಯಾಗಿ ಕಾರ್ನ ಡ್ರೈವ್ ಮಾಡು, ನನಗೆ ವಾಮಿಟ್ ಬರೋ ರೀತಿ ಇದೆ ಅಂತ ಹೇಳ್ತಾಳೆ. ಇವನು ಹಿಂದೆ ನೋಡಿಕೊಂಡು ಗುರಾಯಿಸ್ತಾ ಏನೂ ಮಾಡೋಕ್ಕಾಗದೆ ಸುಮ್ಮನೆ ಕಾರ್ನ ಡ್ರೈವ್ ಮಾಡ್ತಾ ಇದ್ದಾನೆ. ಲಾಸ್ಟಲ್ಲಿ ಅವ್ರು ಹೋಗಬೇಕಾದ ಜಾಗಕ್ಕೂ ಬರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನಾನು ಈ ವಿಡಿಯೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಪ್ಲೀಸ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.